ಓಂ ಶಾಂತಿ. ಮುರಳಿಯ ದಿನಾಂಕ 30/11/2025. ಅವ್ಯಕ್ತ ಮುರಳಿ 18/1/2008. सच्चे स्नेही बन, सब बोझ बाप को देकर मौज का अनुभव करो, मेहनत मुक्त बनो. ಸತ್ಯ ಸ್ನೇಹಿಯಾಗಿ ಎಲ್ಲ ಭಾರವನ್ನು ತಂದೆಗೆ ಅರ್ಪಿಸಿ ಮೋಜಿನ ಅನುಭವ ಮಾಡಿರಿ, ಪರಿಶ್ರಮ ಮುಕ್ತ ಆಗಿರಿ. आज बाप दादा अपने चारों ओर के बेफिक्र बादशाहों के संगठन को देख रहे. ಈ ದಿನ ಬಾಪ್ ದಾದಾರವರು ತಮ್ಮ 4 ಕಡೆಯ ನಿಶ್ಚಿಂತ ಚಕ್ರವರ್ತಿಗಳ ಸಂಘಟನೆಯನ್ನು ನೋಡ್ತಾ ಇದ್ದಾರೆ. इतनी बड़ी बादशाहों की सभा सारे कल्प में इस संगम के समय होती. ಇಂತಹ ದೊಡ್ಡ ಅನೇಕ ಚಕ್ರವರ್ತಿಗಳ ಸಭೆ ಇಡೀ ಕಲ್ಪದಲ್ಲಿ ಒಂದೇ ಒಂದು ಸಲ ಸಂಗಮ ಯುಗದಲ್ಲಿ ಮಾತ್ರ ನಡೀತದೆ. ಸ್ವರ್ಗ में भी इतनी बड़ी सभा बादशाहों की नहीं होगी. ಸ್ವರ್ಗದಲ್ಲಿಯೂ ಕೂಡ ಎಲ್ಲ ಚಕ್ರವರ್ತಿಗಳ ಇಂತಹ ಸಭೆ ನಡೆಯೋದಿಲ್ಲ. लेकिन अब बाप दादा सर्व बादशाहों की सभा को देख हर्षित हो रहे. ಆದರೆ ಈ ದಿನ ಬಾಪ್ ದಾದಾರವರು ಎಲ್ಲ ಮಹಾರಾಜರ ಸಭೆಯನ್ನು ನೋಡಿ, ಚಕ್ರವರ್ತಿಗಳ ಸಭೆಯನ್ನು ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. दूर वाले भी दिल के नज़दीक दिखाई दे रहे हैं. आप सब नैनों में समाये हुए हो, वह दिल में समाये हुए हैं. ದೂರದಲ್ಲಿ ಕುಳಿತು ಬಾಬೋರ್ ಮಿಲನ ಮಾಡುವಂತಹ ಮಕ್ಕಳು ಹೃದಯದಿಂದ ನನಗೆ ಹತ್ತಿರದಲ್ಲಿ ಕಾಣಿಸ್ತಾ ಇದ್ದಾರೆ. ಸನ್ಮುಖದಲ್ಲಿ ಇರುವಂತಹ ಸಾಕಾರ ಸಭೆಯಲ್ಲಿ ಕುಳಿತಿರುವಂಥ ಮಕ್ಕಳು ನಯನದಲ್ಲಿ ಸಮಾವೇಶ ಆಗಿದ್ದೀರಿ ಮತ್ತು ದೂರದಲ್ಲಿ ಕುಳಿತಿರುವಂಥ ಮಕ್ಕಳು ಹೃದಯದಲ್ಲಿ ಸಮಾವೇಶ ಆಗಿದ್ದಾರೆ. कितनी सुंदर सभा है. आज के विशेष दिवस पर सभी के चेहरों पर अव्यक्त स्थिति के स्मृति की झलक दिखाई दे रही. ಇಂತಹ ಸುಂದರ ಸಭೆ ಆಗಿದೆ. ಈ ದಿನ ಅಂದರೆ ಜನವರಿ 18ನೇ ತಾರೀಕಿನ ದಿನ ಬ್ರಹ್ಮ ತಂದೆಯ ಸ್ಮೃತಿ ದಿನ ಇರುವ ಕಾರಣ ಎಲ್ಲರ ಮುಖದಲ್ಲಿ ಅವ್ಯಕ್ತ ಸ್ಥಿತಿಯ ಹೊಳಪು ಕಾಣ್ತಾ ಇದೆ. सबके दिल में ब्रह्मा बाप की स्मृति समाई हुई. ಎಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ಬ್ರಹ್ಮ ತಂದೆಯ ಸ್ಮೃತಿ ನೆನಪು ಸಮಾವೇಶ ಆಗಿದೆ. आदिदेव ब्रह्मा बाप और शिव बाप दोनों ही सर्व बच्चों को देख हर्षित हो रहे. ಆದಿದೇವ ಬ್ರಹ್ಮ ಬಾಬಾ ಮತ್ತು ಶಿವ ತಂದೆ, ಅನಾದಿ ತಂದೆ ಇಬ್ಬರು ಮಕ್ಕಳನ್ನು ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. आज तो सवेरे 2 बजे से लेकर बाप दादा के गले में भिन्न भिन्न प्रकार की मालाएं पड़ी हुई थी. ಈ ದಿನ ಬೆಳಗ್ಗೆ 2 ಗಂಟೆಯಿಂದ ಬಾಪ್ ದಾದಾರವರ ಕೊರಳಲ್ಲಿ ಭಿನ್ನ ಭಿನ್ನ ಪ್ರಕಾರದ ಮಾಲೆಗಳು ಹಾಕಲ್ಪಟ್ಟವು. यह फूलों की माला ये तो कॉमन है, हीरों की माला ये भी कोई बड़ी बात नहीं.
लेकिन स्नेह के अमूल्य मोतियों की माला ಅತಿ ಶ್ರೇಷ್ಠ. ಹೂಗಳ ಮಾಲೆಯನ್ನು ಹಾಕುವುದು ಕಾಮನ್ ಆಗಿದೆ. ಮುತ್ತು ರತ್ನಗಳ ಮಾಲೆಯನ್ನು ಹಾಕುವುದು ಸಾಧಾರಣ ಮಾತೇ ಆಗಿದೆ. ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಮಕ್ಕಳ ಸ್ನೇಹದ ಅಮೂಲ್ಯ ಮುತ್ತುಗಳ ಮಾಲೆ ಅತಿ ಶ್ರೇಷ್ಠವಾಗಿದೆ. हर एक बच्चे के दिल में आज के दिन ಸ್ನೇಹ ವಿಶೇಷ ಇಮರ್ಜ ರಹ. ಪ್ರತಿಯೊಬ್ಬರ ಮನದಲ್ಲಿ, ಹೃದಯದಲ್ಲಿ ಈ ದಿನ ಸಾಕಾರ ತಂದೆಯ ಬಗ್ಗೆ ಇರುವ ಸ್ನೇಹ ಇಮರ್ಜ್ ಆಗಿದೆ, ಪ್ರತ್ಯಕ್ಷ ಆಗಿದೆ. बाप दादा के पास 4 प्रकार की भिन्न भिन्न मालाएं इमर्ज थी. बाप दादारವರ ಹತ್ತಿರ ಈ ದಿನ ಭಿನ್ನ ಭಿನ್ನ ಪ್ರಕಾರದ 4 ಮಾಲೆಗಳು ಪ್ರತ್ಯಕ್ಷ ಆಗಿದ್ದವು. पहला नंबर श्रेष्ठ बच्चों की माला, जो बाप समान बनने के श्रेष्ठ पुरुषार्थी बच्चे. ऐसे बच्चे माला के रूप में बाप के गले में पिरोए हुए थे. ಮೊದಲಿನ ಮಾಲೆ ಶ್ರೇಷ್ಠ ಮಕ್ಕಳ ಮಾಲೆ ಆಗಿತ್ತು. ಯಾವ ಮಕ್ಕಳು ತಂದೆಯ ಸಮಾನ ಆಗಲಿಕ್ಕೆ ಶ್ರೇಷ್ಠ ಪುರುಷಾರ್ಥ ಮಾಡ್ತಿದ್ದಾರೆ ಅಂಥ ಮಕ್ಕಳೇ ಆ ಮಾಲೆಯಲ್ಲಿ ಇದ್ದರು. ಆ ಮಕ್ಕಳ ಮಾಲೆ ತಂದೆಯ ಕೊರಳಲ್ಲಿ ಇತ್ತು. ಪಹಲಿ ಮಾಲಾ ಸಬ್ಸೆ ಛೋಟಿ ಥಿ. ಮಕ್ಕಳೇ ಮಾಲೆಯ ಮಣಿಗಳಾಗಿ ಮಾಲೆಯಲ್ಲಿ ಪೋಣಿಸಲ್ಪಟ್ಟಂತಹ ಈ ಒಂದು ವಿಶೇಷ ಮಾಲೆ ಬಹಳ ಚಿಕ್ಕದಾಗಿತ್ತು. दूसरी माला दिल के स्नेह समीप समान बनने के पुरुषार्थी बच्चों की माला. वह श्रेष्ठ पुरुषार्थी, यह पुरुषार्थी. ಎರಡನೇ ಮಾಲೆಯಲ್ಲಿ ಯಾವ ಮಕ್ಕಳಿದ್ದರು ಅಂದರೆ ಹೃದಯದಿಂದ ಸಮೀಪ ಇದ್ದವರು, ತಂದೆಯ ಸಮಾನ ಆಗುವ ಇಚ್ಛೆಯನ್ನು ಇಟ್ಟುಕೊಂಡು ಪುರುಷಾರ್ಥ ಮಾಡುವಂತಹ ಮಕ್ಕಳ ಮಾಲೆ. ಮೊದಲನೇ ನಂಬರಿನ ಮಾಲೆ ಎಂದರೆ ಶ್ರೇಷ್ಠ ಪುರುಷಾರ್ಥಿ ಮಕ್ಕಳ ಮಾಲೆ. ಎರಡನೇ ನಂಬರಿನ ಮಾಲೆ ಎಂದರೆ ಬರೇ ಪುರುಷಾರ್ಥಿ ಮಕ್ಕಳ ಮಾಲೆ. तीसरी माला थी जो बड़ी थी, वह थी स्नेही भी है, बाप की सेवा में साथी भी है, लेकिन कभी तीव्र पुरुषार्थी और कभी कभी तूफानों का सामना ज़्यादा करने वाले. ಮೂರನೇ ಪ್ರಕಾರದ ಮಾಲೆಯಲ್ಲಿ ಇರುವಂಥ ಮಕ್ಕಳು ಸ್ನೇಹಿನೂ ಆಗಿದ್ದರು, ಅವರಿಗೆ ಬಾಬನ ಮೇಲೆ ಪ್ರೀತಿನೂ ಇದೆ, ಸೇವೆಯಲ್ಲಿ ಸಾಥಿನೂ ಆಗಿದ್ದಾರೆ, ಸಹಯೋಗಿಯಾಗಿದ್ದಾರೆ. ಆದರೆ ಅವರ ಪುರುಷಾರ್ಥ ಒಮ್ಮೊಮ್ಮೆ ತೀವ್ರಗತಿಯಲ್ಲಿ ನಡೀತಾ ಇತ್ತು, ಒಮ್ಮೊಮ್ಮೆ ಬಿರುಗಾಳಿಗೆ ಎದುರಿಸುವಂತಹ ಯುದ್ಧದಲ್ಲಿ ತೊಡಗ್ತಿದ್ರು. लेकिन चाहने वाले संपन्न बनने की चाहना भी अच्छी रहती थी. ಸ್ನೇಹಿ ಸಹಯೋಗಿಯಾಗಿದ್ದರು, ಆದರೆ ಮಧ್ಯ ಮಧ್ಯದಲ್ಲಿ ಮಾಯೆಯ ಬಿರುಗಾಳಿಗೆ ಎದುರಿಸುವುದರಲ್ಲಿ ಸಮಯ ಕಳೀತಾ ಇದ್ದರು. ಅವರಲ್ಲಿ ಇಚ್ಛೆ ಇತ್ತು ತಂದೆಯ ಸಮಾನ ಆಗಬೇಕು, ಸಂಪನ್ನ ಆಗಬೇಕು ಅನ್ನುವಂತಹ ಇಚ್ಛೆ ಬಹಳ ಚೆನ್ನಾಗಿತ್ತು. ಚೌಥಿ ಮಾಲಾ ಥಿ उल्हने वालों की, भिन्न भिन्न प्रकार के बच्चों की ಅವ್ಯಕ್ತ ಫರಿಷ್ಠೆ ಫೇಸ್ ಕೆ ರೂಪ ಮೇ ಮಾಲಾಯೇ ಥಿ. ನಾಲ್ಕನೇ ಮಾಲೆಯಲ್ಲಿರುವಂಥ ಮಕ್ಕಳು ತಕರಾರು ಮಾಡುವಂಥ ಮಕ್ಕಳು,
ಭಿನ್ನ ಭಿನ್ನ ಪ್ರಕಾರದ ಪ್ರಶ್ನೆ ಮಾಡುವಂಥ ಮಕ್ಕಳು. ಅವರೆಲ್ಲರ ಅವ್ಯಕ್ತ ಮುಖಗಳು, ಫರಿಷ್ಠಾ ಮುಖಗಳು ಬಾಬವರು ನೋಡ್ತಾ ಇದ್ರು. बाप दादा भी भिन्न भिन्न मालाओं को देख खुश हो रहे थे और स्नेह सकाश साथ साथ दे रहे थे. ಈ 4 ಮಾಲೆಗಳನ್ನು ನೋಡಿ ಒಂದು ಕಡೆ ಬಾಬೋರ್ಗೆ ಖುಷಿನೂ ಆಗ್ತಾ ಇತ್ತು, ಇನ್ನೊಂದು ಕಡೆ ಬಾಬಾ ಎಲ್ಲ ಮಕ್ಕಳಿಗೆ ಸ್ನೇಹ ಮತ್ತು ಶಕ್ತಿ ದಾನ ಮಾಡ್ತಿದ್ರು, ಸ್ನೇಹ ಮತ್ತು ಶಕ್ತಿಯ ದಾನ ಕೊಡ್ತಿದ್ರು. ಅಭಿ ಆಪ್ ಸಬ್ನೆ ದೇಖಾ ಅಪ್ನೆ ಆಪ್ಕೋ ಸೋಚೋ ಮೈ ಕೌನ್. ಈಗ ನಿಮಗೆ ನೀವೇ ನೋಡ್ಕೊಳ್ಳಿ, ನೀವು ಯಾವ ಮಾಲೆಯಲ್ಲಿ ಇದ್ದೀರಿ. ಚಾರೋ ओर के बच्चों में विशेष संकल्प वर्तमान समय में इमर्ज है कि अब कुछ करना ही है. 4 ಕಡೆಯ ಮಕ್ಕಳ ಮನಸ್ಸಿನಲ್ಲಿ ಈಗ ವಿಶೇಷವಾಗಿ ಸಂಕಲ್ಪ ಬಂದಿದೆ, ನಾವು ವರ್ತಮಾನ ಸಮಯದಲ್ಲಿ ಏನಾದರೂ ಮಾಡಿ ತೋರಿಸಲೇಬೇಕು ಅಂತ. ಯಾ ಉಮಂಗ್ ಉತ್ಸಾಹ ಮೆಜಾರಿಟಿ ಮೇ ಸಂಕಲ್ಪ ರೂಪ ಮೇ ಹೈ. ಸಮಯ ಹತ್ತಿರ ಬಂದಿದೆ, ಏನಾದರೂ ನಾವು ಮಾಡಲೇಬೇಕು ಎಂಬ ಸಂಕಲ್ಪ ಅಥವಾ ಉತ್ಸಾಹ ಉಲ್ಲಾಸ ಮೆಜಾರಿಟಿ ಮಕ್ಕಳಲ್ಲಿ ಇತ್ತು. ಸ್ವರೂಪ್ ಮೇ ನಂಬರ್ವಾರ್ ಹೇ ಲೇಕಿನ್ ಸಂಕಲ್ಪ ಮೇ ನಂಬರ್ 1 ಹೇ. ಆ ಸಂಕಲ್ಪದ ಸ್ವರೂಪ ಆಗೋದರಲ್ಲಿ ಮಕ್ಕಳು ನಂಬರ್ವಾರ್ ಇದ್ದಾರೆ, ಆದರೆ ಸಂಕಲ್ಪ ಮಾಡುವಂಥ ವಿಷಯದಲ್ಲಿ ಎಲ್ಲರೂ ನಂಬರ್ 1 ಇದ್ದಾರೆ. बाप दादा सभी बच्चों को आज के स्नेह के दिन, स्मृति के दिन, समर्थी के दिन विशेष दिल की दुआएं और दिल की बधाइयाँ दे रहे. ಈ ವಿಶೇಷ ದಿನದಂದು ಬಾಬೋರು ಮಕ್ಕಳಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕೆಂದರೆ ಇದು ಸ್ನೇಹದ ದಿನ ಆಗಿದೆ, ಸ್ಮೃತಿಯ ದಿನ ಆಗಿದೆ, ಸಮರ್ಥ ಆಗುವ ದಿನ ಆಗಿದೆ, ಆಶೀರ್ವಾದ ಕೊಡುವ ಹಾಗೂ ಪಡೆದುಕೊಳ್ಳುವ ದಿನ ಆಗಿದೆ. ಆ ಕಾರಣದಿಂದ ಬಾಬೋರು ಎಲ್ಲ ಮಕ್ಕಳಿಗೂ ಹೃದಯದ ಆಶೀರ್ವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. आज का विशेष दिन का महत्व होने के कारण मेजॉरिटी स्नेह में खोए हुए, ऐसे ही पुरुषार्थ में सदा स्नेह में खोए हुए रहो. ಈ ದಿನ ವಿಶೇಷ ದಿನ ಆಗಿರುವ ಕಾರಣ ಮೆಜಾರಿಟಿ ಮಕ್ಕಳು ಬಾಪ್ ದಾದಾರವರ ಸ್ನೇಹದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಹಾಗೆಯೇ ಪ್ರತಿದಿನ ಪುರುಷಾರ್ಥ ಮಾಡುವಾಗಲೂ ಸ್ನೇಹದಲ್ಲಿ ಮುಳುಗಿಯೇ ಇರಿ ಅಂತ ಬಾಬಾ ಹೇಳ್ತಾರೆ. ಲವ್ಲೀನ್ ಆಗಿರಿ, ಲವ್ಲೀನ್ ರಹೋ ತೋ ಸಹಜ ಸಾಧನ ಹೇ ಸ್ನೇಹ, ದಿಲ್ ಕಾ ಸ್ನೇಹ. ಸದಾ ತಂದೆಯ ಪ್ರೇಮದಲ್ಲಿ ತಲ್ಲೀನ ಆಗಿ ಇರಬೇಕು, ಮುಳುಗಿ ಇರಬೇಕು ಅಂದರೆ ಅದಕ್ಕೆ ಸಹಜ ಸಾಧನ ಆಗಿದೆ ಮನಸ್ಸಿನ ಪ್ರೀತಿ, ಹೃದಯದ ಪ್ರೀತಿ. ಬಾಪ್ಗೆ ಪರಿಚಯಕ್ಕೆ ಸ್ಮೃತಿ ಸಹಿತ ಸ್ನೇಹ. ತಂದೆಯ ಪರಿಚಯವನ್ನು ಯಥಾರ್ಥವಾಗಿ ಗುರುತಿಸಿ ಪ್ರೀತಿ ಮಾಡುವಂಥದ್ದು. ಬಾಪ್ಗೆ ಪ್ರಾಪ್ತಿಯೋಂಕೆ ಸ್ನೇಹ ಸಂಪನ್ನ ಸ್ನೇಹ. ತಂದೆಯಿಂದ ಸಿಗುವ ಪ್ರಾಪ್ತಿಗಳ ನೆನಪು ಮಾಡ್ತಾ ಆ ಪ್ರಾಪ್ತಿಯ ಒಂದು ಆನಂದದ ಪ್ರೀತಿ. ತಂದೆಯಿಂದ ಇಂಥ ಪ್ರಾಪ್ತಿ ಆಗ್ತಿದೆ ಅನ್ನುವಂತಹ ಆ ಒಂದು ಖುಷಿ ಸಂಪನ್ನವಾದಂಥ ಪ್ರೀತಿ. ಸ್ನೇಹ ಬಹುತ್ ಸಹಜ ಸಾಧನೆ, ಕ್ಯೋಂಕಿ ಸ್ನೇಹಿ ಆತ್ಮ
मेहनत से बच जाती है. ತಂದೆ ನಮಗೆ ಸಿಕ್ಕಿದ್ದಾರೆ ಎನ್ನುವ ಸ್ಮೃತಿಯಿಂದಲೇ ಸ್ನೇಹ ಉತ್ಪತ್ತಿ ಆಗಬೇಕು. ಎರಡನೇದು ಅವನು ನಮಗೇನು ಕೊಡ್ತಿದ್ದಾನೆ ಅಂತ ನೆನ್ಪು ಮಾಡಿಕೊಂಡ್ರೆ ಮತ್ತೆ ಆ ಸ್ನೇಹ ಜಾಸ್ತಿ ಆಗಬೇಕು. ಈ ಸ್ನೇಹವೇ ಪರಿಶ್ರಮದಿಂದ ಮುಕ್ತ ಆಗುವ साधन आಗಿದೆ. स्नेह में लीन होने के कारण, खोए हुए होने के कारण किसी भी प्रकार की मेहनत मनोरंजन के रूप में अनुभव होगी. ಯಾರು ತಂದೆಯ ಪ್ರೀತಿಯಲ್ಲಿ ಮುಳುಗಿರ್ತಾರೆ ಅವರಿಗೆ ಯಾವುದೇ ರೀತಿಯ ಪರಿಶ್ರಮ ಕಷ್ಟ ಬಂದ್ರೂ ಅದು ಮನೋರಂಜನೆಯ ರೂಪದಲ್ಲಿ अनुभव ಆಗ್ತದೆ. स्नेही स्वतः ही देह के भान, देह के संबंध का ध्यान, देह की दुनिया के ध्यान से ऊपर स्नेह में स्वतः ही लीन रहते. ಸ್ನೇಹಿ ಮಕ್ಕಳು ದೇಹ ಭಾವನೆಯಿಂದ ದೇಹದ ಸಂಬಂಧದ ಬಗ್ಗೆ ಗಮನ ಕೊಡೋದ್ರಿಂದ, ದೇಹದ ಜಗತ್ತಿನ ಕಡೆಗೆ ಗಮನ ಕೊಡೋದ್ರಿಂದ ಅವರು ಮುಕ್ತ ಆಗಿರುತ್ತಾರೆ. ತಂದೆಯ ಸ್ನೇಹದಲ್ಲಿ ಸ್ವತಃ ಮುಳುಗಿ ಹೋಗಿರ್ತಾರೆ. ಅವರಿಗೆ ಸಂಬಂಧದ ಕಡೆಗೆ ಗಮನ ಹೋಗೋದಿಲ್ಲ, ದೇಹದ ಜಗತ್ತಿನ ಕಡೆಗೆ ಗಮನ ಹೋಗೋದಿಲ್ಲ, ತಮ್ಮ ದೇಹದ ಕಡೆಗೂ ಗಮನ ಹೋಗೋದಿಲ್ಲ. ದಿಲ್ ಕಾ ಸ್ನೇಹ बाप के समीप का साथ का समानता का अनुभव कराता है. ಅವರಿಗೆ ತಂದೆಯ ಮೇಲೆ ಹೃದಯದ ಸ್ನೇಹ ಇರುವ ಕಾರಣ ಅವರಿಗೆ ತಂದೆಯ ಸಾಮೀಪ್ಯದ ಅನುಭವ ಆಗ್ತದೆ. ತಂದೆಯ ಸಮಾನ ಸ್ಥಿತಿಯ ಸಮಾನತೆಯ ಅನುಭವ ಆಗ್ತದೆ. स्नेही सदा अपने को बाप की दुआओं के पात्र समझते. ಸ್ನೇಹಿ ಮಕ್ಕಳು ಸದಾ ಕಾಲಕ್ಕೂ ತಮಗೆ ತಾವು ಪರಮಾತ್ಮನ ವರದಾನಕ್ಕೆ ಆಶೀರ್ವಾದಕ್ಕೆ ಪಾತ್ರರು ಅಂತ ತಿಳ್ಕೊತಾರೆ. ಸ್ನೇಹ असंभव को सहज संभव कर देता है. सदा अपने मस्तक पर, माथे पर बाप के सहयोग का, स्नेह का हाथ अनुभव करते हैं. ಸ್ನೇಹ ಇದ್ದಲ್ಲಿ ಅಸಂಭವವೂ ಕೂಡ ಸಹಜ ಸಂಭವ ಆಗಿಬಿಡ್ತದೆ. ಸ್ನೇಹಿ ಮಕ್ಕಳು ತಮ್ಮ ಮಸ್ತಕದ ಮೇಲೆ ತಂದೆಯ ಸಹಯೋಗದ ಹಸ್ತ, ಸ್ನೇಹದ ಹಸ್ತವನ್ನು ಅನುಭವ ಮಾಡ್ತಾರೆ. ನಿಶ್ಚಯ ಬುದ್ಧಿ ನಿಶ್ಚಿಂತ रहते. ಅಂತಹ ಸ್ನೇಹಿ ಮಕ್ಕಳು ಸದಾ ನಿಶ್ಚಯ ಬುದ್ಧಿ ಮತ್ತು ನಿಶ್ಚಿಂತ ಆಗಿರ್ತಾರೆ. आप सभी आदि स्थापना के बच्चों को आदि के समय का अनुभव है. अभी भी सेवा के आदि निमित्त बच्चों को अनुभव है कि आदि में सभी बच्चों को बाप मिला. उस स्मृति से स्नेह का नशा कितना था. ಸ್ಥಾಪನೆಯ ಆದಿಯಲ್ಲಿ ಬಂದಂತಹ ಮಕ್ಕಳಿಗೆ, ಸೇವೆಯ ಆದಿಯಲ್ಲಿ ಬಂದಂತಹ ಮಕ್ಕಳಿಗೆ ಏನು ಖುಷಿ ಇತ್ತು ಅಂದರೆ ಪರಮಾತ್ಮ ತಂದೆ ಸಿಕ್ಕಿದ್ದಾನೆ ಎಂಬ ಖುಷಿ, ಸ್ಮೃತಿ ಅವರಲ್ಲಿ ಇರುವ ಕಾರಣ ಅವರು ಸದಾ ಸ್ನೇಹದಲ್ಲಿ ಮುಳುಗಿ ಇರ್ತಿದ್ರು. ಸದಾ ಅವರಲ್ಲಿ ಸ್ನೇಹದ ನಶೆ ಏರಿರ್ತಿತ್ತು. ಪರಮಾತ್ಮ ಸಿಕ್ಕಿದ್ದಾನೆ ಒಂದೇ ಒಂದು ಮಾತಿನ ಸ್ಮೃತಿಯಿಂದ ಅವರು ಸ್ನೇಹದಲ್ಲಿ ಮುಳುಗಿ ಹೋಗಿದ್ದರು. ನಾಲೆಜ್ ತೋ ಪೀಛೆ ಮಿಲಿ ಲೇಕಿನ್ ಪಹಲಾ ನಶಾ ಸ್ನೇಹ ಮೇ ಖೋಯೆ ಹುಯೆ ಹೇ. ಜ್ಞಾನ ನಂತರ ತಿಳಿತು. ಮೊದಲನೇ ಖುಷಿ, ಮೊದಲನೇ ನಶೆ ಏನಿತ್ತು ಅಂದರೆ
ಪರಮಾತ್ಮ ಸಿಕ್ಕಿದ್ದಾನೆ, ಪರಮಾತ್ಮನ ಪ್ರೀತಿ ನಮಗೆ ಸಿಕ್ಕಿದೆ ಎಂಬ ನಶೆಯಲ್ಲಿ, ಆ ಸ್ನೇಹದಲ್ಲಿ ಮಕ್ಕಳು ಮುಳುಗಿ ಇರ್ತಿದ್ರು. बाप स्नेह का सागर है तो मेजॉरिटी बच्चे आदि से स्नेह के सागर में खोए हुए, पुरुषार्थ की रफ्तार में बहुत अच्छे स्पीड से चल रहे, लेकिन कोई बच्चे स्नेह के सागर में खो जाते हैं, कोई सिर्फ डुबकी लगाकर बाहर आ जाते। इसलिए जितना खोए हुए बच्चों को मेहनत कम लगती, उतनी उनको नहीं. ಸ್ನೇಹ ಸಾಗರನ ಮಕ್ಕಳಲ್ಲಿ ಮೆಜಾರಿಟಿ ಮಕ್ಕಳು ಸ್ನೇಹ ಸಾಗರದಲ್ಲಿ ಮುಳುಗಿ ಇದ್ದಾರೆ. ಅವರ ಪುರುಷಾರ್ಥದ ವೇಗವೂ ಕೂಡ ಜಾಸ್ತಿ ಇದೆ. ಅಂದರೆ ಮಕ್ಕಳಲ್ಲಿ ಕೆಲವರು ಸದಾ ಸ್ನೇಹದ ಸಾಗರದಲ್ಲಿ ಮುಳುಗಿಯೇ ಇರ್ತಾರೆ. ಇನ್ನೂ ಕೆಲವರು 1 ಸೆಕೆಂಡ್ 2 ಸೆಕೆಂಡ್ ಮುಳುಗಿ ಮತ್ತೆ ಹೊರಗೆ ಬಂದುಬಿಡ್ತಾರೆ. ಸ್ನೇಹದಲ್ಲಿ ಸದಾ ಕಾಲಕ್ಕೂ ಮುಳುಗಿರುವಂಥ ಮಕ್ಕಳಿಗೆ ಪರಿಶ್ರಮದ ಅನುಭವ ಕಡಿಮೆ ಆಗ್ತದೆ. ಯಾರು ಮುಳುಗಿ ಮತ್ತೆ ಮತ್ತೆ ಹೊರಗೆ ಬರ್ತಾ ಇರ್ತಾರೋ ಅವರಿಗೆ ಪರಿಶ್ರಮದ ಅನುಭವ ಜಾಸ್ತಿ ಆಗ್ತದೆ. उनको कभी मेहनत कभी मोहब्बत दोनों का अनुभव रहता, लेकिन जो स्नेह में लवलीन है वह सदा अपने को छत्र छाया के अंदर रहने का अनुभव करते. ಮುಳುಗಿ ಮುಳುಗಿ ಹೊರಗೆ ಬರುವಂಥವ್ರಿಗೆ ಒಮ್ಮೊಮ್ಮೆ ಪ್ರೀತಿಯ ಅನುಭವ, ಒಮ್ಮೊಮ್ಮೆ ಪರಿಶ್ರಮದ ಅನುಭವ ಆಗ್ತದೆ. ಆದರೆ ತಂದೆಯ ಸ್ನೇಹದಲ್ಲಿ ಸದಾ ಮುಳುಗಿರುವಂಥ ಮಕ್ಕಳಿಗೆ ತಂದೆಯ ಛತ್ರ ಛಾಯೆಯ ಅನುಭವ ನಿರಂತರವಾಗಿ ಆಗ್ತದೆ. ದಿಲ್ ಕೆ ಸ್ನೇಹಿ ಬಚ್ಚೆ ಮೆಹನತ್ ಕೋ ಭಿ ಮೊಹಬ್ಬತ್ ಮೇ ಬದಲ್ ದೇತೆ. ಹೃದಯದಿಂದ ಪ್ರೀತಿ ಮಾಡುವಂತಹ, ಮನಸ್ಸಿನಿಂದ ಪ್ರೀತಿ ಮಾಡುವಂತಹ ಮಕ್ಕಳಿಗೆ ಪರಿಶ್ರಮವೂ ಕೂಡ ಪ್ರೇಮದಲ್ಲಿ ಬದಲಾಗಿ ಬಿಡ್ತದೆ. ಪರಿಶ್ರಮವನ್ನು ಕೂಡ ಅವರು ಪ್ರೇಮದ ರೂಪದಲ್ಲಿ ಅನುಭವ ಮಾಡ್ತಾರೆ. ಉನ್ನೋಂಕೆ ಆಗೆ ಪಹಾಡ್ ಜೈಸಿ ಸಮಸ್ಯಾ ಭಿ ರೂಯಿ ಸಮಾನ್ ಅನುಭವ ಹೋತಿ. ಸ್ನೇಹದಲ್ಲಿ ಮುಳುಗಿರುವಂಥ ಮಕ್ಕಳಿಗೆ ಪರ್ವತದ ಸಮಾನವಾಗಿ ಬಂದಂಥ ಸಮಸ್ಯೆಯೂ ಕೂಡ ಅರಳಿಯ ಸಮಾನ ಹಗೂರವಾಗಿ ಕಾಣಿಸ್ತದೆ. ಪತ್ಥರ್ ಭಿ ಪಾನಿ ಸಮಾನ್ ಅನುಭವ ಹೋತಾ ಹೈ. ಅವರ ಮುಂದೆ ಬರುವಂಥ ಕಲ್ಲು ಕೂಡ ಪರಮಾತ್ಮನ ಸ್ನೇಹದ ಶಕ್ತಿಯಿಂದ ಅದು ಕರಗಿ ನೀರಾಗಿ ಬಿಡ್ತದೆ. ಆ ಥರದ ಅನುಭವ ಸ್ನೇಹಿ ಮಕ್ಕಳಿಗೆ, ಸ್ನೇಹದಲ್ಲಿ ಮುಳುಗಿರುವಂಥ ಮಕ್ಕಳಿಗೆ ಆಗ್ತದೆ. तो जैसे आज विशेष स्नेह के वायुमंडल में रहे तो अनुभव किया मेहनत है या मनोರಂಜನ್ है. ಈ ದಿನ ವಿಶೇಷವಾಗಿ ಎಲ್ಲ ಮಕ್ಕಳು ಸಾಕಾರ ತಂದೆಯ ಸ್ನೇಹದ ಅನುಭವವನ್ನು ಮತ್ತೊಮ್ಮೆ ಮಾಡಿದ್ದೀರಿ. ಸ್ನೇಹದ ವಾತಾವರಣದಲ್ಲಿನೇ ಇದ್ದೀರಿ. ಎಲ್ಲರೂ ಈ ದಿನ ಸಾಕಾರ ಬಾಪ್ ದಾದಾರವರ ಪ್ರೀತಿಯ ಅನುಭವ ಮಾಡಿದ್ದೀರಿ. ಆ ಪ್ರೀತಿಯ ಮುಂದೆ ಇವತ್ತು ನಿಮಗೆ ಯಾವುದೇ ರೀತಿಯ ಕಷ್ಟ ಅಥವಾ ಪರಿಶ್ರಮದ ಅನುಭವ ಆಗಲಿಲ್ಲ. ಪರಿಶ್ರಮವು ಕೂಡ ನಿಮಗೆ ಮನೋರಂಜನೆ ಆಗಿಬಿಟ್ಟಿತ್ತು. ಆಜ್ ತೋ ಸ್ನೇಹ ಕಾ ಸಬ್ಕೋ ಅನುಭವ ಹುआ. सभी स्नेह में खोए हुए थे तो मेहनत का अनुभव नहीं हुआ. किसी भी बात की मेहनत का क्या अनुभव हुआ? क्या कैसे क्यों का संकल्प आया? ಈ ದಿನ ಬೆಳಗ್ಗಿನಿಂದ ತಾವೆಲ್ಲರೂ
ಪರಮಾತ್ಮನ ಸ್ನೇಹದಲ್ಲಿನೇ ಮುಳುಗಿದ್ರಿ. ಆ ಕಾರಣದಿಂದ ನಿಮಗೆ ಯಾಕೆ, ಏನು, ಹೇಗೆ ಎಂಬ ಪ್ರಶ್ನೆನೇ ಬರಲಿಲ್ಲ. बाप दादा कहते हैं, बाप के इस स्नेह को भूलो नहीं. स्नेह का सागर मिला है, खूब लहराओ. ಪರಮಾತ್ಮನ ಪ್ರೀತಿಯ ಮುಂದೆ ಎಲ್ಲ ಕಷ್ಟಗಳನ್ನು ಇವತ್ತು ನೀವು ಮರ್ತಿದ್ರಿ. ಪ್ರೀತಿಯ ಅನುಭವ ಮಾಡುವಾಗ ಎಲ್ಲವನ್ನೂ ಮರೀರಿ. ಆದರೆ ಎಲ್ಲವನ್ನೂ ನೆನಪು ಮಾಡುವಾಗ ಪ್ರೀತಿಯನ್ನು ಮರಿಬೇಡಿ. ಪರಮಾತ್ಮನ ಸ್ನೇಹವನ್ನು ಮರಿಬೇಡಿ. ಸ್ನೇಹದ ಸಾಗರ ಸಿಕ್ಕಿದ್ದಾನೆ. ಆ ಸಾಗರದಲ್ಲಿ ಬಹಳಷ್ಟು ಆಟ ಆಡ್ರಿ. ಅಲೆಗಳಲ್ಲಿ ಮುಳುಗ್ರಿ. जब भी कोई मेहनत का अनुभव होगा ना, क्योंकि माया बीच बीच में पेपर तो लेती है, लेकिन उस समय स्नेह के अनुभव को याद करो तो मेहनत मोहब्बत में बदल जाएगी. ಯಾವಾಗ ಯಾವಾಗ ಮಾಯೆ ನಿಮ್ಮ ಹತ್ತಿರ ಬರ್ತದೆ, ಮಾಯೆಯ ಪರೀಕ್ಷೆ ಬರ್ತದೆ, ಆಗಾಗ ತಂದೆಯ ಸ್ನೇಹದ ಅನುಭವ ಮಾಡಿರಿ. ಆಗ ಆ ಸ್ನೇಹ ನಿಮ್ಮ ಕಷ್ಟವನ್ನು ದೂರ ಮಾಡ್ತದೆ. ನಿಮಗೆ ಬಂದಂಥ ಕಷ್ಟಗಳು ಪ್ರೇಮದಲ್ಲಿ ಬದಲಾಗ್ತವೆ. ಅನುಭವ ಕರ್ಕೆ ದೇಖೋ. ಕಷ್ಟಗಳು ಬಂದಾಗ ಪರಮಾತ್ಮನ ಪ್ರೀತಿಯ ಅನುಭವ ಮಾಡಿ ನೋಡ್ರಿ. क्या गलती हो जाती, उस समय क्या क्यों इसमें बहुत चले जाते हो. ಆದರೆ ಸಮಸ್ಯೆ ಬಂದಾಗ ನೀವು ಪರಮಾತ್ಮನ ಪ್ರೀತಿಯನ್ನು ಮರೀತೀರಿ. ಯಾಕೆ, ಏನು, ಹೇಗೆ ಎಂಬ ಪ್ರಶ್ನೆಗಳ ಹಿಂದೆ ಹೋಗಿಬಿಡ್ತೀರಿ. जो आया है वह जाता भी है, लेकिन जाएगा कैसे. स्नेह को याद करने से मेहनत चली जाएगी. ಯಾವ ಸಮಸ್ಯೆ ಬಂದಿರ್ತದೆ, ಪರಿಸ್ಥಿತಿ ಬಂದಿರ್ತದೆ, ಕಷ್ಟ ಬಂದಿರ್ತದೆ, ಅದು ಬಂದ ಹಾಗೆ ಹೋಗಿಬಿಡ್ತದೆ. ಆದರೆ ಅದು ಹೋಗಬೇಕಂದ್ರೆ ನೀವು ಪರಮಾತ್ಮನ ಪ್ರೀತಿಯ ಅನುಭವ ಯಾವಾಗ ಮಾಡಿರ್ತೀರಿ, ಹಿಂದೆ ಮಾಡಿರ್ತೀರಿ, ಅದನ್ನು ನೆನಪು ಮಾಡಿಕೊಂಡು ಈಗಲೂ ಮತ್ತೆ ಆ ಪರಮಾತ್ಮನ ಸ್ನೇಹದಲ್ಲಿ ನೀವು ಮುಳುಗ್ತಾ ಹೋಗ್ರಿ. ಆಗ ಪರಿಶ್ರಮದಿಂದ ಮುಕ್ತ ಆಗ್ತೀರಿ. सभी को भिन्न भिन्न समय पर बाप दादा दोनों के स्नेह का अनुभव तो है ना. सदा नहीं है लेकिन कभी कभी तो किया है ना. ಬಾಬಾ ಕೇಳ್ತಾ ಇದ್ದಾರೆ, ನಿಮಗೆ ಸದಾ ಕಾಲಕ್ಕೂ ಬಾಪ್ ದಾದಾರವರ ಪ್ರೀತಿಯ ಅನುಭವ ಇಲ್ಲದಿದ್ದರೂ ಆಗಾಗ ಅಂತೂ ಮಾಡಿರ್ತೀರಲ್ವ. ಆ ಅನುಭವವನ್ನು, ಆ ಸಮಯವನ್ನು ನೆನಪು ಮಾಡಿಕೊಳ್ಳ್ರಿ. ಬಾಪ್ ಕಾ ಸ್ನೇಹ ಕ್ಯಾ ಹೈ, ಬಾಪ್ ಕೆ ಸ್ನೇಹ ಸೇ ಕ್ಯಾ ಕ್ಯಾ ಅನುಭವ ಕಿಯಾ. ಪರಮಾತ್ಮನಿಗೆ ನಿಮ್ಮ ಮೇಲೆ ಎಷ್ಟು ಸ್ನೇಹ ಇದೆ, ಪ್ರೀತಿ ಇದೆ. ಆ ಪ್ರೀತಿಯ ಅನುಭವ ಆಗಾಗ ನೀವು ಮಾಡಿರ್ತೀರಿ. ಕಷ್ಟದ ಸಮಯದಲ್ಲಿ ಬಾಬಾ ನಿಮಗೆ ಸಹಾಯ ಮಾಡಿರ್ತಾರೆ. ತನ್ನ ಪ್ರೀತಿ ಶಕ್ತಿಯಿಂದ ನಿಮ್ಮನ್ನು ಉಳಿಸಿರ್ತಾರೆ. ಅದನ್ನು ಅನುಭವ ಮಾಡಿಕೊಳ್ಳ್ರಿ, ಮತ್ತೆ ನೆನಪು ಮಾಡಿಕೊಳ್ಳ್ರಿ. तो स्नेह की स्मृति से मेहनत बदल जाएगी. ಪ್ರತಿಯೊಬ್ಬರ ಜೀವನದಲ್ಲಿ ಒಂದಿಲ್ಲ ಒಂದು ದಿನ ಬಾಬೋರ ಮಕ್ಕಳು ಪರಮಾತ್ಮನ ಸ್ನೇಹ, ಪ್ರೀತಿ, ಸಹಯೋಗದ ಅನುಭವ ಮಾಡಿಯೇ ಮಾಡಿರ್ತಾರೆ. ಆ ಅನುಭವದ ಸಮಯವನ್ನು ನೆನಪು ಮಾಡಿಕೊಳ್ಳ್ರಿ. ಅಂದು ಬಾಬಾ ಕೊಟ್ಟ ಪ್ರೀತಿ ಸಹಯೋಗವನ್ನು ನೆನಪು ಮಾಡಿಕೊಳ್ಳ್ರಿ. ಆಗ ಇವತ್ತಿಗೂ ನಿಮ್ಮ ಹತ್ತಿರ ಬಂದಿರುವ ಸಮಸ್ಯೆ, ಕಷ್ಟ दूर ಆಗಿಬಿಡ್ತದೆ. बाप दादा को किसी भी बच्चे की मेहनत की स्थिति अच्छी नहीं लगती. मेरे बच्चे
और मेहनत करें तो मेहनत मुक्त बनो। संगम युग है ही मेहनत मुक्त, मौज ही मौज में रहने का युग. ಬಾಬಾ ಹೇಳ್ತಾರೆ, ಮಕ್ಕಳ ಕಷ್ಟ ನೋಡಲಿಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ಮಕ್ಕಳೇ, ನೀವು ಸದಾ ಪರಿಶ್ರಮ ಮುಕ್ತ ಆಗ್ರಿ, ಕಷ್ಟದಿಂದ ಮುಕ್ತ ಆಗ್ರಿ. ಸಂಗಮ ಯುಗ ಇರುವುದೇ ಮೋಜಿನ ಅನುಭವ ಮಾಡಲಿಕ್ಕೆ ವಿನಃ ಪರಿಶ್ರಮದ ಅನುಭವ ಮಾಡಲಿಕ್ಕೆ ಅಲ್ಲ. ಮೋಜ್ नहीं है तो कोई न कोई बोझ बुद्धि में है. बाप ने कहा है, बोझ मुझे दे दो. ನಿಮಗೆ ಮೋಜಿನ ಅನುಭವ ಆಗ್ತಿಲ್ಲ, ಖುಷಿಯ ಅನುಭವ ಆಗ್ತಿಲ್ಲ ಅಂದರೆ ಅರ್ಥ ಆಗ್ತದೆ ನಿಮ್ಮ ಮೇಲೆ ಒಂದಿಲ್ಲ ಒಂದು ರೀತಿಯ ಭಾರ ಇದೆ, ಬುದ್ಧಿ ಭಾರ ಆಗಿದೆ. ಆ ಕಾರಣದಿಂದ ಮೋಜಿನ ಅನುಭವ ಆಗ್ತಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಭಾರವನ್ನು ನನಗೆ ಒಪ್ಪಿಸಿರಿ. ಮೈಪನ್ ಕೋ ಭೂಲ್ ट्रस्टी बन जाओ, जिम्मेवारी बाप को दे दो और स्वयं दिल के सच्चे बच्चे बन जाओ. बच्चे बनकर खाओ, खेलो और मौज करो. ಬಾಬಾ ಹೇಳ್ತಾರೆ, ಭಾರವನ್ನು ನನಗೆ ಅರ್ಪಿಸಿ ನೀವು ಟ್ರಸ್ಟಿ ಆಗಿರಿ. ಜವಾಬ್ದಾರಿಯನ್ನು ತಂದೆಗೆ ಕೊಟ್ಟು ನೀವು ಚಿಕ್ಕ ಮಕ್ಕಳಂತೆ ಇರಿ. ಮಕ್ಕಳಾಗಿ ಊಟ ಮಾಡಿರಿ, ಮಕ್ಕಳಾಗಿ ಆಟ ಆಡ್ರಿ, ಮಕ್ಕಳಾಗಿ ಮೋಜಿನಲ್ಲಿ ಇರಿ. ಕ್ಯೋಂಕಿ ಯಹ ಸಂಗಮ್ ಯುಗ ಸಭಿ ಯುಗ ಮೇ ಸೆ ಮೋಜೋಂ ಕಾ ಯುಗ ಹೈ. ಯಾಕೆ ಅಂದರೆ ಈ ಸಂಗಮ ಯುಗ ಮೋಜಿನ ಯುಗ ಆಗಿದೆ. ತಂದೆಯ ಜೊತೆಗೆ ಆಟ ಆಡುವಂಥ ಯುಗ, ತಂದೆಯ ಜೊತೆಗೆ ಊಟ ಮಾಡುವಂಥ ಯುಗ, ತಂದೆಯ ಜೊತೆಗೆ ಮಜಾ ಮಾಡುವಂತಹ ಯುಗ ಸಂಗಮ ಯುಗ ಆಗಿದೆ. ಈ ಸಂಗಮ ಯುಗದ ಆನಂದವನ್ನು ಅನುಭವ ಮಾಡಿರಿ. इस मौजों के युग की मौज अभी नहीं मनाएंगे तो कब मनाएंगे. ಈ ಮೋಜಿನ ಯುಗದ ಮೋಜೇನಿದೆ, ಈಗ ನೀವು ಅನುಭವ ಮಾಡಲಿಲ್ಲ ಅಂದರೆ ಇನ್ನು ಯಾವಾಗ अनुभव मारतीरे. बाप दादा जब देखते हैं कि बच्चे बोझ उठाकर बहुत मेहनत कर रहे हैं, दे नहीं देते हैं, खुद ही उठा लेते हैं, तो बाप को तरस पड़ेगा ना, रहम आएगा. ಬಾಬಾ ಹೇಳ್ತಾರೆ, ನನಗೆ ನಿಮ್ಮ ಭಾರ ಕೊಡಿ ಅಂದ್ರೂ ಮಕ್ಕಳು ನನಗೆ ತಮ್ಮ ಭಾರವನ್ನು ಕೊಡ್ತಾ ಇಲ್ಲ. ಭಾರವನ್ನು ಹೊತ್ಕೊಂಡೇ ಪರಿಶ್ರಮ ಪಡ್ತಾ ಇದ್ದಾರೆ. ಆ ದೃಶ್ಯ ತಂದೆಯಿಂದ ನೋಡಲಿಕ್ಕೆ ಆಗೋದಿಲ್ಲ. ತಂದೆಗೆ ಮಕ್ಕಳ ಮೇಲೆ ಆಗ ದಯೆ ಬರ್ತದೆ. ಮೋಜೋಂ ಕೆ ಸಮಯ ಮೆಹನತ್ ತೋ ರಹಮ್ ಆಯೇಗಾನ. ಯಾವಾಗ ಖುಷಿಯಲ್ಲಿ ಇರಬೇಕು, ಮೋಜಿನಲ್ಲಿ ಇರಬೇಕು, ಆ ಸಮಯದಲ್ಲಿ ಮಕ್ಕಳು ಪರಿಶ್ರಮ ಪಡ್ತಾ ಇದ್ದರೆ, ಕಷ್ಟದಲ್ಲಿ ಇದ್ದರೆ ನೋಡೋರಿಗೇನಾಗ್ತದೆ? ತಂದೆಗೂ ಕೂಡ ಅಂಥ ಮಕ್ಕಳ ಮೇಲೆ ಕರುಣೆ ಬರ್ತದೆ. ಸ್ನೇಹ ಮೇ ಖೋ ಜಾओ, ಸ್ನೇಹಕ್ಕೆ ಸಮಯ ಕೋ ಯಾದ್ ಕರೋ. ಹರೇಕ್ ಕೋ ಕೋಯಿ ನ ಕೋಯಿ ಸಮಯ ವಿಶೇಷ ಸ್ನೇಹ ಕಿ ಅನುಭೂತಿ ಹೋತಿ ಹಿ ಹುಯಿ. ಸ್ನೇಹದಲ್ಲಿ ಮುಳುಗ್ರಿ, ಸ್ನೇಹದ ಸಮಯವನ್ನು ನೆನಪು ಮಾಡಿಕೊಡ್ರಿ. ಪ್ರತಿಯೊಬ್ಬರಿಗೂ ಈಶ್ವರೀಯ ಜೀವನದಲ್ಲಿ ಒಂದಿಲ್ಲ ಒಂದು ದಿನ ತಂದೆಯ ಸ್ನೇಹದ ಅನುಭವ ಆಗಿರ್ತದೆ. ಯಾರ್ದಾದ್ರೂ ಮೂಲಕ ಆದರೂ ಆಗಿರ್ತದೆ, ಅಥವಾ ಯೋಗದಲ್ಲಿ ಆದರೂ ಆಗಿರ್ತದೆ. ಬಾಪ್ ಜಾನ್ತಾ ಹೇ ಹುಯಿ ಹೇ ಲೇಕಿನ್ ಯಾದ್ ನಹಿ ಕರ್ತೆ. ಬಾಬವ್ರಿಗೂ ಗೊತ್ತಿದೆ, ಎಲ್ಲ ಮಕ್ಕಳಿಗೂ ನನ್ನ ಸ್ನೇಹದ ಅನುಭವ ಆಗಿದೆ ಅಂತ. ಆ ಅನುಭವವನ್ನು ನೆನಪು ಮಾಡಿಕೊಳ್ಳೋದಿಲ್ಲ,
मक्कड़ू मेहनत को देखते रहते हैं, उलझते रहते। अगर आज भी अमृत वेले से अब तक बाप दादा दोनों अथॉरिटी के स्नेह का दिल से अनुभव किया होगा तो आज के दिन को भी याद करने से स्नेह के आगे मेहनत समाप्त हो जाएगी। ಇವತ್ತಿನ ದಿನನೇ ತಗೊಳ್ಳಿ. ಈ ದಿನ ಅಮೃತ ವೇಳೆಯಿಂದ ತಾವೆಲ್ಲ ಮಕ್ಕಳು ನಿರಾಕಾರ ತಂದೆ ಮತ್ತು ಸಾಕಾರ ತಂದೆಯ ಪ್ರೇಮದ ಅನುಭವ ಮಾಡಿದ್ದೀರಿ. ಈ ಅನುಭವನೇ ಮುಂದಿನ ದಿನಗಳಲ್ಲಿ ನೆನಪು ಮಾಡಿಕೊಂಡ್ರೆ ಪರಿಶ್ರಮ ಸಮಾಪ್ತಿ ಆಗುವುದು. बाप दादा इस वर्ष में हर बच्चे को स्नेह युक्त मेहनत मुक्त देखना चाहते. ಈ ವರ್ಷ ಬಾಬವರು ಮಕ್ಕಳನ್ನು ಸ್ನೇಹಯುಕ್ತ ಸ್ಥಿತಿಯಲ್ಲಿ ಪರಿಶ್ರಮ ಮುಕ್ತ ಸ್ಥಿತಿಯಲ್ಲಿ ನೋಡಲಿಕ್ಕೆ ಬಯಸ್ತಾ ಇದ್ದಾರೆ. मेहनत का नाम निशान दिल में भी नहीं, जीवन में भी नहीं हो सकता है. ಪರಿಶ್ರಮದ ಹೆಸರು ನಿಮ್ಮ ಹೃದಯದಲ್ಲೂ ಇರಬಾರ್ದು, ಜೀವನದಲ್ಲೂ ಇರಬಾರ್ದು. ಇದು ಸಾಧ್ಯನಾ? जो समझते हैं करके ही छोड़ना है वो हाथ उठाओ. आज विशेष ऐसे हर बच्चे को बाप का विशेष वरदान है मेहनत मुक्त होने का. ಯಾರೆಲ್ಲರೂ ಧೈರ್ಯದಿಂದ ಕೈ ಎತ್ತಿದ್ದೀರಿ, ನಾವು ಈ ವರ್ಷ ಪರಿಶ್ರಮ ಮುಕ್ತ ಆಗೇ ಆಗ್ತೀವಿ ಅಂತ ಹೇಳಿ ಅವರಿಗೆ ಬಾಪ್ ದಾದಾರವರು ವಿಶೇಷ ವರದಾನ ಕೊಡ್ತಾ ಇದ್ದಾರೆ. ಮಕ್ಕಳೇ, ಪರಿಶ್ರಮ ಮುಕ್ತ ಆಗಿರಿ. फिर कुछ भी हो जाए क्या क्यों तो नहीं करेंगे ना. मोहब्बत के समय को याद करना, अनुभव को याद करना और अनुभव में खो जाना. ಯಾಕೆ ಏನು ಅಂತ ಪ್ರಶ್ನೆ ಮಾಡಬಾರ್ದು. ಮುಂದೆ ಏನೇ ಬಂದ್ರೂ ಕೂಡ ಪರಮಾತ್ಮನ ಪ್ರೇಮದ ಅನುಭವ ಮಾಡಿದ ಆ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳ್ರಿ. ಆ ಅನುಭವದಲ್ಲಿ ಮತ್ತೆ ಮುಳುಗಿ ಹೋಗ್ರಿ. ಆಗ ಮತ್ತೆ ಆ ಸ್ನೇಹದ ಕಾರಣದಿಂದ ನೀವು ಪರಿಶ್ರಮ ಮುಕ್ತ ಆಗಿಬಿಡ್ತೀರಿ. आपका वायदा है ना. बाप भी बच्चों से प्रश्न पूछते कि आपका वायदा है हम बाप द्वारा 21 जन्मों के लिए जीवन मुक्त अवस्था का पद प्राप्त कर रहे, करेंगे ही तो जीवन मुक्त में मेहनत होती है क्या. 21 जन्म में एक जन्म संगम का भी आपका वायदा 21 जन्मों का है, 20 जन्मों का नहीं. ಬಾಬಾ ಹೇಳ್ತಾರೆ, ನೀವೆಲ್ಲರೂ ಪ್ರತಿಜ್ಞೆ ಮಾಡಿದ್ದೀರಿ ಮತ್ತು ಚಾಲೆಂಜ್ ಮಾಡಿ ಹೇಳ್ತೀರಿ, ನಾವು ತಂದೆಯಿಂದ 21 ಜನ್ಮಕ್ಕಾಗಿ ಜೀವನ ಮುಕ್ತಿಯ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ ಅಂಥೇಳಿ. 21 ಜನ್ಮದಲ್ಲಿ ಸಂಗಮ ಯುಗದ 1 ಜನ್ಮನೂ ಸೇರಿದೆ. तो अभी से मेहनत मुक्त अर्थात जीवन मुक्त ಬೇಫಿಕರ್ ಬಾದಶಾಹ ಬನನ. ಅದಕ್ಕಾಗಿ ಈಗ ಈ ಸಂಗಮ ಯುಗದಿಂದನೇ ನೀವು ಜೀವನ ಮುಕ್ತ ಆಗಬೇಕು, ನಿಶ್ಚಿಂತ ಚಕ್ರವರ್ತಿ ಆಗಬೇಕು. अभी के संस्कार आत्मा में 21 जन्म इमर्ज रहेंगे. तो 21 जन्म का वर्षा लिया है ना या लेना है. ಈಗಿನ ಸಂಸ್ಕಾರಗಳು 21 ಜನ್ಮಗಳವರೆಗೆ ಆತ್ಮದಲ್ಲಿ ಇಮರ್ಜ್ ಆಗಿ ಇರ್ತವೆ, ಪ್ರತ್ಯಕ್ಷ ರೂಪದಲ್ಲಿ ಇರ್ತವೆ. ಹಾಗಾದರೆ ತಾವೆಲ್ಲರೂ 21 ಜನ್ಮಗಳ ಆಸ್ತಿಯನ್ನು ಪಡ್ಕೊಂಡಿದ್ದೀರಿ ತಾನೆ.
तो अटेंशन प्लीज़, मेहनत मुक्त, संतुष्ट रहना और संतुष्ट करना. ಅದಕ್ಕೆ ಗಮನ ಕೊಡಿ. ಪರಿಶ್ರಮ ಮುಕ್ತ ಆಗಬೇಕು, ಸಂತುಷ್ಟ ಆಗಬೇಕು ಮತ್ತು ಸಂತುಷ್ಟ ಮಾಡಬೇಕು. सिर्फ रहना नहीं करना भी है, तभी मेहनत मुक्त रहेंगे. ಬರೇ ನಾವಷ್ಟೇ ಸಂತುಷ್ಟ ಆಗೋದಲ್ಲ, ಎಲ್ಲರನ್ನೂ ಸಂತುಷ್ಟ ಮಾಡಬೇಕು. नहीं तो रोज़ कोई न कोई बोझ की बातें, मेहनत की बातें, क्या क्यों की बातें ಭಾಷಾ में आए. ಇಲ್ಲದಿದ್ದರೆ ಪ್ರತಿದಿನ ಪರಿಶ್ರಮದ ಮಾತುಗಳು, ಕಷ್ಟದ ಮಾತುಗಳು, ಯಾಕೆ ಏನು ಎಂಬ ಪ್ರಶ್ನೆಗಳು ನಿಮ್ಮ ಭಾಷೆಯಲ್ಲಿ ಬರುವುದು. अभी समय की समीपता को देख रहे, जैसे समय की समीपता हो रही है, ऐसे आप सबका बाप के साथ समीपता का अनुभव भी रहना चाहिए. ಹೇಗೆ ಸಮಯ ಸಮೀಪಕ್ಕೆ ಬರ್ತಾ ಇದೆ, ಹಾಗೆ ತಾವೆಲ್ಲರೂ ತಂದೆಯ ಜೊತೆಗೆ ಸಮೀಪತೆಯ ಅನುಭವನು ಮಾಡಬೇಕು. बाप से आपकी समीपता समय की समीपता को समाप्त करेंगे. ನೀವು ಎಷ್ಟೆಷ್ಟು ತಂದೆಯ ಸಮೀಪ ತಲುಪ್ತೀರಿ, ಅಷ್ಟೇ ಸಮಯ ಸಮೀಪಕ್ಕೆ ಬರ್ತದೆ. ಸಮಾಪ್ತಿಯ ಸಮಯ ಸಮೀಪಕ್ಕೆ ಬರ್ತದೆ. आप सभी बच्चों को आत्माओं के दुख अशांति का आवाज़ कानों में नहीं सुनाई देता. ತಮ್ಮೆಲ್ಲರಿಗೂ ಅನೇಕ ಆತ್ಮರ ದುಃಖ ಅಶಾಂತಿಯ ಧ್ವನಿ ಶಬ್ದ ಕೇಳಿಸ್ತಾ ಇಲ್ವಾ? आप ही पूर्वज भी हो, पूज्य भी हो. तो पूर्वज आत्माएं, हे पूज्य आत्माएं, कब तक विश्व कल्याण का कार्य संपन्न करेंगे. ನೀವೇ ಈ ಸೃಷ್ಟಿಗೆ ಪೂರ್ವಜರು ಮತ್ತು ಪೂಜ್ಯರು. ಹಾಗಾದರೆ ಹೇ ಪೂರ್ವಜ ಆತ್ಮರೇ, ಪೂಜ್ಯ ಆತ್ಮರೇ, ನೀವು ವಿಶ್ವ ಕಲ್ಯಾಣದ ಕಾರ್ಯವನ್ನು ಯಾವಾಗ ಸಂಪನ್ನ ಮಾಡ್ತೀರಿ? बाप दादा ने समाचारों में देखा कि हर वर्ग वाले अपनी अपनी मीटिंग करते हैं, प्लान बनाते हैं, लेकिन बाप दादा पूछते हैं आखिर भी कब तक? बाप की प्रत्यक्षता हो, यह सभी वर्ग वाले प्लान बनाते हैं, लेकिन प्रत्यक्षता होगी दृढ़ प्रतिज्ञा से. ತಾವೆಲ್ಲ ವರ್ಗದವರು ತಂದೆಯ ಪ್ರತ್ಯಕ್ಷತೆಗಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀರಿ, ಪ್ಲ್ಯಾನ್ಗಳನ್ನು ತಯಾರು ಮಾಡ್ತೀರಿ. ಆದರೆ ತಂದೆಯ ಪ್ರತ್ಯಕ್ಷತೆ ಆಗುವುದು ಯಾವಾಗ? ತಂದೆಯ ಪ್ರತ್ಯಕ್ಷತೆ ಆಗುವುದು ಯಾವಾಗ ಅಂದರೆ ತಾವೆಲ್ಲ ಮಕ್ಕಳು ದೃಢ ಪ್ರತಿಜ್ಞೆ ಮಾಡಿದಾಗ. प्रतिज्ञा में दृढ़ता, किसी भी कारण से बातों में दृढ़ता कम हो जाती. प्रतिज्ञा बहुत अच्छी करते, अमृत वेले अगर आप सुन सको ना, तो बाप तो सुनते हैं. आपके पास ऐसा अभी साइंस ने साधन नहीं दिया है जो सभी के दिल का आवाज़ सुन सको. बाप दादा सुनते हैं. वायदों की मालाएं, संकल्प करने की बातें अच्छी अच्छी दिल खुश करने वाली होती है. बाप दादा कहते वाह बच्चे वाह, सुनाए क्या क्या करते. ಅಮೃತ ವೇಳೆಯಲ್ಲಿ ಎಲ್ಲ ಮಕ್ಕಳು ಒಬ್ಬರಿಗಿಂತ ಒಬ್ಬರು ಒಳ್ಳೊಳ್ಳೆ ಪ್ರತಿಜ್ಞೆಗಳನ್ನು ಮಾಡ್ತಾರೆ, ಒಳ್ಳೊಳ್ಳೆ ಸಂಕಲ್ಪಗಳನ್ನು ಮಾಡ್ತಾರೆ. ನಾನು ಕೇಳಿಸ್ಕೋತೀನಿ, ಆದರೆ ನಿಮಗೆ ಅದು ಕೆಡಿಸೋದಿಲ್ಲ. ಆ ಪ್ರತಿಜ್ಞೆಗಳನ್ನು ಕೇಳಿದರೆ ಬಾಬೋರ್ಗೂ ಬಹಳ ಖುಷಿ ಆಗಿಬಿಡ್ತದೆ.
ಬಾಬಾನು ಹೇಳ್ತಾರೆ, ವಾಹ ಬಚ್ಚೆ ವಾಹ, सुनाए क्या करते, जब कर्म में आते हो ना, मुरली तक भी 75% ठीक होते, लेकिन जब कर्म योग में आते हो ना, तो उसमें फ़र्क आ जाता है. ಅಮೃತ ವೇಳೆಯಲ್ಲಿ ಮಾಡಿದ ಪ್ರತಿಜ್ಞೆಗಳನ್ನು ಮುರಳಿ ಕ್ಲಾಸ್ ಕೇಳೋ ತನಕನೂ ಅವ್ರ ಮನಸ್ಸಿನಲ್ಲಿ ಹಾಗೇ ಇರ್ತವೆ. ಆದರೆ ಯಾವಾಗ ಮಕ್ಕಳು ಕರ್ಮಕ್ಷೇತ್ರಕ್ಕೆ ಹೋಗ್ತಾರೆ, ಕರ್ಮ ಯೋಗ ಮಾಡಲಿಕ್ಕೆ ಹೋಗ್ತಾರೆ, ಅಲ್ಲಿ ವ್ಯತ್ಯಾಸ ಆಗಿಬಿಡ್ತದೆ. कुछ संस्कार कुछ स्वभाव संस्कार सामना करते, उसमें प्रतिज्ञा दृढ़ के बजाय साधारण हो जाती है. ಕಾರ್ಯಕ್ಷೇತ್ರಕ್ಕೆ ಹೋದಾಗ ಕೆಲವು ಸಂಸ್ಕಾರಗಳು, ಸ್ವಭಾವ ಮತ್ತು ಸಂಸ್ಕಾರಗಳು ಮಕ್ಕಳ ಪ್ರತಿಜ್ಞೆಯನ್ನು ಲೂಸ್ ಮಾಡಿಬಿಡ್ತವೆ. ದೃಢತೆಯಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. तो बाप दादा एक खेल बच्चों का देख मुस्कुराते. कौन सा खेल? बच्चे अपनी बात दूसरे के ऊपर रखने में बहुत होशियार है, बातें बना देते हैं, सोचते हैं कौन देखने वाला है, मैं जानूं मेरी दिल जाने. ಮಕ್ಕಳು ಬೇರೆಯವರ ಮೇಲೆ ದೋಷ ಹಾಕೋದ್ರಲ್ಲಿ ಬಹಳ ಮುಂದೆ ಇದ್ದಾರೆ. ತಾವು ತಪ್ಪುಗಳನ್ನು ಮಾಡಿ ಅನ್ಯರ ಮೇಲೆ ಅದರ ಅಪವಾದ ಹಾಕಿಬಿಡ್ತಾರೆ. ವಿಚಾರ ಮಾಡ್ತಾರೆ, ಯಾರು ನೋಡಿದ್ದಾರೆ, ಯಾರು ನೋಡ್ತಾರೆ, ನನ್ನ ವಿಚಾರ ನನಗೇ ಗೊತ್ತು, ನಾನೇ ನೋಡಿದ್ದೀನಿ. बाप तो परम धाम में सूक्ष्म वतन में बैठा है, अगर किसको कहो कि यह नहीं करना चाहिए तो क्या खेल करते, कहते हैं हाँ हुआ तो है, लेकिन ज़रूर डालते. ಬಾಬಾ ಹೇಳ್ತಾರೆ, ಮಕ್ಕಳು ತಪ್ಪುಗಳನ್ನು ಮಾಡ್ತಾರೆ. ಮಾಡುವಾಗ ಅಂದ್ಕೊಳ್ತಾರೆ, ಯಾರು ನೋಡ್ತಿದ್ದಾರೆ, ಶಿವಬಾಬಾ ಅಂತೂ ಪರಮಧಾಮದಲ್ಲಿ ಕುಳಿತಿದ್ದಾರೆ, ಬ್ರಹ್ಮ ಬಾಬಾ ಸೂಕ್ಷ್ಮವತನದಲ್ಲಿ ಕುಳಿತಿದ್ದಾರೆ, ನನಗೆ ನೋಡೋರು ಯಾರೂ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಬಾಬಾ ಹೇಳ್ತಾರೆ, ಮತ್ತು ಅವ್ಯಕ್ತ ಮುರಳಿಯಲ್ಲಿ ಬಾಬಾ ಪ್ರಶ್ನೆ ಕೇಳಿದಾಗ ಮಕ್ಕಳು ಹೇಳ್ತಾರೆ, ಬಾಬಾ ನಾನಂತೂ ಸರಿ ಇದ್ದೆ, ಆದರೆ ಈ ಆದರೆ ಎಂಬ ಶಬ್ದ ಅವಶ್ಯವಾಗಿ ಸೇರಿಸ್ತಾರೆ. ಐಸಾ ಥಾನಾ, ಐಸಾ ಕಿಯಾನಾ, ಐಸಾ ಹೋತಾ ಹೇ ತಬಿ ತೋ ಹುವಾ, ಮೈನೆ ನಹೀ ಕಿಯಾ, ಐಸಾ ಹುವಾ ಇಸ್ನೇ ಕಿಯಾ ತಬಿ ಮೈನೆ ಕಿಯಾ. ಆಗ ಹೇಳ್ತಾರಂತೆ, ಹಾಗಾಯಿತು ಹೀಗಾಯಿತು, ಇವ್ರು ಈ ಥರ ಮಾಡಿದರು, ಅವ್ರು ಆ ಥರ ಮಾಡಿದರು, ಅವ್ರು ಆ ಥರ ಮಾಡಿರಲಿಲ್ಲ ಅಂದರೆ ನಾನು ಮಾಡ್ತಿರಲಿಲ್ಲ. तो यह क्या हुआ, अपनी महसूसता रियलाइजेशन कम है. अच्छा मानो उसने ऐसा किया तभी आपने किया, चलो बहुत अच्छा, पहला नंबर वह हुआ, दूसरा नंबर आप हुए, यह ठीक है. ಅವ್ರು ಮಾಡಿದ್ದಕ್ಕಾಗಿ ನಾನು ಮಾಡಿದ್ದೀನಿ ಅಂತ ಹೇಳ್ತೀರಿ ಅಂದಮೇಲೆ ಮೊದಲನೇ ನಂಬರ್ ಯಾರ್ದು ಬಂತು, ಅವ್ರದ್ದು ಬಂತು, ಎರಡನೇ ನಂಬರ್ ನಿಮ್ಮದಾಯಿತು. तो आप पहला नंबर नहीं है, दूसरा नंबर है, वो परिवर्तन करे तो मैं ठीक होऊंगा. यह समझते हो ना, उस समय मानो पहला नंबर परिवर्तन करता है. बाप दादा और सभी पहले नंबर वाले को कहते हैं आपकी गलती है, आपको परिवर्तन करना है. यह ठीक है. अगर पहले नंबर वाले ने परिवर्तन किया तो पहला नंबर किसको मिलेगा. ಅವ್ರು ಹಂಗೆ ಮಾಡಿದರು, ಇವ್ರು ಹಂಗೆ ಮಾಡಿದರು, ಅವ್ರು ಬದಲಾಗಲಿ ಅಂತ ಹೇಳ್ತೀರಿ. ಆಗಲಿ ಬಾಬಾನೇ ಹೇಳ್ತಾರೆ ಅಂತ ತಿಳ್ಕೊಳ್ರಿ. ನೀವೆಲ್ಲರೂ ಮೊದಲು ಬದಲಾಗಬೇಕು ಅಂತ ಮೊದಲನೇ
ಪಂಕ್ತಿಯಲ್ಲಿ ಇರೋರಿಗೆ ಬಾಬಾ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಆಗ ಅವರೆಲ್ಲರೂ ಪರಿವರ್ತನೆ ಆಗಿಬಿಡ್ತಾರೆ. ಆಗ ನಂಬರ್ 1 ಸ್ಥಾನ ಯಾರಿಗೆ ಸಿಕ್ಕಿತು? ಯಾರಿಗೆ ಸಿಗ್ತದೆ? ಅವ್ರಿಗೆ ಸಿಗುತ್ತೆ ಅಲ್ವಾ. आपका नंबर तो दूसरा हुआ ना. अगर आपको कहे दूसरा नंबर है तो क्या मंजूर करेंगे? कहेंगे नहीं, ऐसा था वैसा था. यह भाषा बहुत खेल में आती है. ಆಗಲಿ ಅವರೇ ನಂಬರ್ 1 ಆಗಲಿ, ನೀನು ನಂಬರ್ 2 ಸೆಕೆಂಡ್ ನಂಬರಲ್ಲಿ ಬಾ ಅಂತ ಹೇಳಿದರೆ ಆವಾಗೂ ಒಪ್ಪೋದಿಲ್ಲ ಮಕ್ಕಳು. ಹೀಗಿತ್ತು ಹಾಗಿತ್ತು, ಆ ಥರ ಆಯಿತು ಈ ಥರ ಆಯಿತು, ಅವ್ರು ಹೀಗೆ ಇವ್ರು ಹಾಗೆ ಅನ್ನೋದ್ರಲ್ಲಿನೇ ಆಟ ಆಡ್ತಿರ್ತಾರೆ. ಈ ಭಾಷೆಯನ್ನು ತಮ್ಮ ಆಟದಲ್ಲಿ ಉಪಯೋಗಿಸ್ತಾರೆ. ऐसे वैसे कैसे यह खेल बंद करके मुझे परिवर्तन होना है. मैं परिवर्तन होकर दूसरे को परिवर्तन करूं. अगर दूसरे को परिवर्तन नहीं कर सकते हो तो शुभ भावना शुभ कामना तो रख सकते हो ना. ಬಾಬಾ ಹೇಳ್ತಾರೆ, ಅವ್ರು ಬದಲಾಗಲಿ ಇವ್ರು ಬದಲಾಗಲಿ ಅಂತ ಹೇಳಬೇಡಿ. ನೀವು ಪರಿವರ್ತನೆ ಮಾಡಿ ತೋರಿಸ್ರಿ, ನೀವು ಪರಿವರ್ತನೆ ಆಗ್ರಿ. ಅನ್ಯರನ್ನು ಪರಿವರ್ತನೆ ಮಾಡಲು ಆಗದಿದ್ದರೂ ಅವರ ಬಗ್ಗೆ ಶುಭ ಭಾವನೆ ಶುಭ ಕಾಮನೆಯನ್ನು ಇಟ್ಕೊಳ್ಳಿ. शुभ भावना शुभ कामना तो रख सकते हैं ना, तो वह तो आपकी अपनी चीज़ है. तो हे अर्जुन, मुझे बनना है. पहला विश्व के राज्यधारी लक्ष्मी नारायण के समीप आपको आना है या दूसरे नंबर वाले को आना है. ಮೊದಲನೇ ಅರ್ಜುನ ನಾನಾಗಬೇಕು. ವಿಶ್ವ ರಾಜ್ಯ ಅಧಿಕಾರಿ ಲಕ್ಷ್ಮೀನಾರಾಯಣರ ಸಮೀಪ ಸಂಬಂಧದಲ್ಲಿ ನಾನು ಬರಬೇಕು ವಿನಃ ಎರಡನೇ ಸ್ಥಾನಕ್ಕೆ ಬರುವಂಥವರು ಅಲ್ಲ. ಬಾಪ್ ದಾದಾ इस वर्ष यही आश रखते हैं कि सभी ब्राह्मण आत्माएं ब्रह्मा कुमार ब्रह्मा कुमारी जैसे यहाँ बैज लगाते हो ना, आपको बैज मिलता है ना, कागज़ का चाहे सोने का चाहे चांदी का, तो जैसे यहाँ बैज लगाते हो वैसे दिल में मन में यह बैज लगाओ, मुझे परिवर्तन होना है, मुझे निमित्त बनना है. ಹೇಗೆ ಮಧುಬನಕ್ಕೆ ಬಂದಾಗ ತಮ್ಮೆಲ್ಲರಿಗೂ ಒಂದೊಂದು ಬ್ಯಾಡ್ಜನ್ನು ಕೊಡ್ತಾರೆ. ಅದು ಪೇಪರ್ ಬ್ಯಾಡ್ಜ್ ಆಗಿರ್ಬೋದು, ಪ್ಲಾಸ್ಟಿಕ್ ಬ್ಯಾಡ್ಜ್ ಆಗಿರ್ಬೋದು, ಚಿನ್ನದ ಬ್ಯಾಡ್ಜ್ ಆಗಿರ್ಬೋದು, ಬೆಳ್ಳಿಯ ಬ್ಯಾಡ್ಜ್ ಆಗಿರ್ಬೋದು. ಹಾಗೆಯೇ ಪ್ರತಿಯೊಬ್ಬರೂ ನಿಮ್ಮ ಮನಸ್ಸಿನಲ್ಲಿ ಒಂದು ಬ್ಯಾಡ್ಜನ್ನು ಧರಿಸಿಕೊಳ್ಳಿರಿ. ಹೃದಯದ ಮೇಲೆ ಒಂದು ಬ್ಯಾಡ್ಜನ್ನು ಹಾಕಿಕೊಳ್ಳಿರಿ. ಆ ಬ್ಯಾಡ್ಜ್ ಯಾವುದು ಅಂದರೆ ನಾನು ಪರಿವರ್ತನೆ ಆಗಲೇಬೇಕು, ನಾನು ಪರಿವರ್ತನೆ ಆಗೇ ಆಗ್ತೀನಿ, ಪರಿವರ್ತನೆಗೆ ನಾನು ನಿಮಿತ್ತ ಆಗಬೇಕು ಎಂಬ ಬ್ಯಾಡ್ಜನ್ನು ಮೊದಲು ಹಾಕಿಕೊಳ್ಳಿರಿ. ಯಹ ಬದಲೆ ವಹ ಬದಲೆ, ಯಹ ವ್ಯಕ್ತಿ ಬದಲೆ ಯಹ ಸರ್ಕಮ್ಸ್ಟೆನ್ಸ್ ಬದಲೆ ನಹಿ, ಮುझे ಬದಲ್ನಾ ಹೈ. ಅವ್ರು ಬದಲಾಗಲಿ ಇವ್ರು ಬದಲಾಗಲಿ ಪರಿಸ್ಥಿತಿ ಬದಲಾಗಲಿ ಅಂತ ಕೇಳಬೇಡಿ. ನಾನು ಬದಲಾಗಬೇಕು. बातें तो आएंगी, आप ऊंचे जा रहे, ऊंचे स्थान पर समस्याएं भी ऊंची आती है ना. लेकिन जैसे आज नंबरवार यथाशक्ति स्नेह के स्मृति का वायुमंडल था, ऐसे अपने मन में सदा स्नेह में लवलीन रहने का वायुमंडल सदा इमर्ज रखो. ಮೇಲೆ ಹೋದ ಹಾಗೆ ಸ್ಥಿತಿ ಉನ್ನತ ಆದಾಗ
ಸಮಸ್ಯೆಗಳು ಕೂಡ ಉನ್ನತ ಮಟ್ಟದ ಸಮಸ್ಯೆಗಳು ಬರ್ತವೆ. ಆದರೆ ನೀವು ನಂಬರ್ 1 ಸ್ಥಾನಕ್ಕೆ ಹೋಗುವ ಪುರುಷಾರ್ಥ ಮಾಡಿರಿ. ಈ ದಿನ ಹೇಗೆ ಸ್ನೇಹದ ಅನುಭವ ಮಾಡಿದ್ದೀರಿ, ಹಾಗೆ ಆ ಸ್ನೇಹದ ಸ್ಮೃತಿಯನ್ನು ಇಟ್ಟುಕೊಂಡು ಪ್ರತಿದಿನವೂ ಸ್ನೇಹದಲ್ಲಿ ಮುಳುಗಿ ಇರುವಂಥ ಅನುಭವ ಮಾಡಿರಿ. ಆ ತಂದೆಯ ಸ್ನೇಹದ ವೈಬ್ರೇಷನ್ ಅಥವಾ ಪ್ರಕಂಪನಗಳನ್ನು ಎಲ್ಲ ಕಡೆಗೂ ಹರಡಿಸಿ. बाप दादा के पास अच्छे अच्छे बच्चे आते, समाचार भी अच्छे अच्छे आते, संकल्प तक बहुत अच्छे, स्वरूप में आने में यथाशक्ति हो जाते हैं. अभी 2 मिनट के लिए सभी परमात्मा स्नेह संगम युग के आत्मिक मौज की स्थिति में स्थित हो जाओ. अच्छा, यही अनुभव हर दिन बार बार समय प्रति समय करते रहना. स्नेह को नहीं छोड़ना, स्नेह में खो जाना सीखो. ಒಳ್ಳೊಳ್ಳೆ ಮಕ್ಕಳು ಬಂದಿದ್ದೀರಿ, ಒಳ್ಳೊಳ್ಳೆ ಸಮಾಚಾರ ತಂದಿದ್ದೀರಿ. ಎಲ್ಲ ಮಕ್ಕಳ ಸ್ಥಿತಿ ಸಂಕಲ್ಪದವರೆಗೆ ಸರಿ ಇದೆ. ಆದರೆ ಸ್ವರೂಪದಲ್ಲಿ ಬರುವಾಗ ಯಥಾಶಕ್ತಿ ನಂಬರ್ ವಾರ್ ಆಗ್ತಾ ಇದೆ. ಆದ್ದರಿಂದ ಈಗ 2 ನಿಮಿಷ ಸಂಗಮ ಯುಗದ ಆನಂದದ ಸ್ಥಿತಿಯ ಅನುಭವ ಮಾಡಿರಿ. ಈ ಅನುಭವ ಆಗಾಗ ನೆನಪು ಮಾಡಿಕೊಳ್ಳಿ. ಸ್ನೇಹವನ್ನು ಯಾವತ್ತೂ ಬಿಡಬೇಡಿ. ಪರಮಾತ್ಮನ ಸ್ನೇಹದಲ್ಲಿ ಮುಳುಗಿರಿ. अच्छा, चारों ओर के योग युक्त, युक्ति युक्त, राजयुक्त, राज को जान सदा राजी करने वाले, राजी रहने वाले. 4 ಕಡೆಯ ಯೋಗಯುಕ್ತ ಮಕ್ಕಳು, ಯುಕ್ತಿಯುಕ್ತ ಮಕ್ಕಳು, ರಹಸ್ಯಯುಕ್ತ ಮಕ್ಕಳು, ಎಲ್ಲ ರಹಸ್ಯಗಳನ್ನು ಅರಿತು ಸದಾ ರಾಜಿಯಾಗಿ ಇರುವಂತಹ, ಸರ್ವರನ್ನು ರಾಜಿ ಮಾಡುವಂತಹ, ಸ್ನೇಹ ಸಾಗರದಲ್ಲಿ ಮುಳುಗಿರುವಂತಹ, ಸದಾ ತಂದೆಯ ಸಮಾನ ಆಗುವ ಪುರುಷಾರ್ಥದಲ್ಲಿ ತೀವ್ರ ಗತಿಯಿಂದ ಮುಂದೆ ಹೋಗುವಂತಹ, ಅಸಂಭವವನ್ನು ಸಂಭವ ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ, ಬಾಪ್ ದಾದಾರವರ ಜೊತೆಗೇ ಇರುವಂತಹ ಸೇವಾ ಸಾಥಿ ಮಕ್ಕಳಿಗೆ, ಸದಾ ಭಾಗ್ಯಶಾಲಿ ಮತ್ತು ಪ್ರೀತಿಯ ಮಕ್ಕಳಿಗೆ ಅವ್ಯಕ್ತ ದಿನದ ಅವ್ಯಕ್ತ ಫರಿಷ್ಠಾ ಸ್ವರೂಪದ ನೆನಪು, ಮನಸ್ಸಿನ ಆಶೀರ್ವಾದಗಳು ಮತ್ತು ನಮಸ್ತೆ. वरदान. याद के जादू मंत्र द्वारा सर्वसिद्धियाँ प्राप्त करने वाले सिद्धि स्वरूप भव. ನೆನಪಿನ ಜಾದೂ ಮಂತ್ರದಿಂದ ಸರ್ವಸಿದ್ಧಿಗಳನ್ನು ಪಡೆಯುವಂತಹ ಸಿದ್ಧಿ ಸ್ವರೂಪ ಆಗಿರಿ. बाप की याद ही जादू का मंत्र है. इस जादू के मंत्र द्वारा जो सिद्धि चाहो वह प्राप्त कर सकते हो. जैसे स्थूल में किसी कार्य की सिद्धि के लिए मंत्र जपते, ऐसे यहाँ भी अगर किसी कार्य में सिद्धि चाहिए तो यह याद का महामंत्र विधि स्वरूप है. ತಂದೆಯ ನೆನಪೇ ಜಾದುವಿನ ಮಂತ್ರ ಆಗಿದೆ. ಈ ಮಂತ್ರದಿಂದ ಯಾವ ಸಿದ್ಧಿ ಬೇಕೋ ಆ ಸಿದ್ಧಿಯನ್ನು ತಾವು ಪಡೆಯಬಹುದು. ಇಲ್ಲಿ ತಂದೆಯ ನೆನಪೇ ಒಂದು ಮಂತ್ರ ಆಗಿದೆ. ಈ ಮಹಾಮಂತ್ರವನ್ನು ನೆನಪು ಮಾಡಿಕೊಳ್ಳುವುದೇ ವಿಧಿಯಾಗಿದೆ. ಈ ವಿಧಿಯಿಂದ ತಾವು ಸಿದ್ಧಿಯನ್ನು ಪಡೆಯಬಹುದಾಗಿದೆ. जादू मंत्र सेकंड में परिवर्तन कर देता है.
इसे सदा स्मृति में रखो, सदा सिद्धि स्वरूप बन जाएंगे, क्योंकि याद में रहना बड़ी बात नहीं है, सदा याद में रहना यह बड़ी बात है।